ಮಗಳೇ, ಈಗ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವ್ರೆ. ಊರಿಗೆ ಹೋಗೋದು ಹೆಂಗೆ, ನಿಮ್ಮ ಅಪ್ಪಂಗೆ ಹೆಂಗೆ ಹೇಳೋದು, ಏನು ಮಾಡೋದು ಅಂತ ನಂಗೆ ದಿಕ್ಕೇ ತೋಚ್ತಾ ಇಲ್ಲ. ನೋಡು ಮಗಳೇ, ನನ್ನ ಮಾತು ಕೇಳಿ ನೀನು ಬೆಂಗಳೂರಾಗೆ ನೀ ಇದ್ಬಿಡು. ನಿನ್ನ ಊರು ಕರ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ ಇವಾಗ. ಊರು ಕರ್ಕೊಂಡು ಹೋದ್ರೆ ಜನ ತಲಾಕೊಂದೊಂದು ಮಾತಾಡ್ತಾರೆ. ಒಂದಿನ 2 ದಿನ ಇರಿಸ್ಕೋಬೋದು, 3-4 ದಿನ ಇರಿಸ್ಕೊಳಕ್ಕಾಗಲ್ಲ ಮಗಳೇ. ಜನ ಎಲ್ಲ ಹೆಂಗೆಂಗೋ ಮಾತಾಡ್ಕೊಂಡ್ಬಿಡ್ತಾರೆ. ಜನದ ಮನೆಯೆಲ್ಲನ ಹೋಗ್ಲಿ, ನಿಮ್ಮ ಅಪ್ಪ ಸುಮ್ಮನೆ ಬಿಟ್ಟೇನೆ, ನಿಮ್ಮ ಅಪ್ಪ ಸರಿಯಾಗಿ ಹಾಕೊಂಡು ರುಬ್ಬಿಸ್ಬಿಡ್ತಾನೆ. ಈಗ ಮತ್ತೆ ನಾನು ಎಲ್ಲಿರು ಅಂತ ಹೇಳ್ತೀಯಮ್ಮ? ಅಮ್ಮ, ನನ್ನ ಕರ್ಕೊಂಡೋಗು ಈ ಬೆಂಗಳೂರಾಗ. ನಾನು ಎಲ್ಲಿರಲಿ ಹೇಳು? ನನಗೆ ಯಾರು ಗೊತ್ತಿಲ್ಲ, ಏನಿಲ್ಲ. ಈಗ ಇಲ್ಲಿ ಹೆಂಗಿರೋಕ್ಕಾಗ್ತೈತೆ? ನನ್ನ ಕರ್ಕೊಂಡು ಹೋಗಮ್ಮ, ನಾನು ಬರ್ತೀನಿ. ನೋಡು, ಒಂದು 2 ದಿನ ಯಾರನ್ನ ಫ್ರೆಂಡ್ಸುಗಳವ್ರೆ ಅಂತ ಹೇಳ್ದಲ್ಲ, ಒಂದು 2 ದಿನ ಯಾರನ್ನ ಫ್ರೆಂಡುಗಳು ಮನೆಗೆ ಉಳ್ಕ. ಆಮೇಲೆ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಬಿಟ್ಟು ಬಂದು ಒಂದು ವಾರ ಇರಿಸ್ಕೊಂತೀನಿ. ಆಮೇಲೆಕಿಂತ ಯೋಚನೆ ಮಾಡೋಣ. ಗೌರಿ ಹಬ್ಬಕ್ಕೆ ಅಂತ ಈಗಲೇ ಕರ್ಕೊಂಡೋಗಿ ಇರಿಸ್ಕ. ಮೊದಲನೇ ಗೌರಿ ಹಬ್ಬ ಶಾಸ್ತ್ರ ಗೀಸ್ತ್ರ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಇರಿಸ್ಕ. ಅಮ್ಮ ಈಚೆ ಕಡೆಗೆ ಎಲ್ಲೂ ಹೋಗಲ್ಲ, ಒಳಗಡೆನೇ ಸುಮ್ಮನೆ ಕೂತ್ಕೊಂಡಿರ್ತೀನಿ ಕಣಮ್ಮ. ಇನ್ನೇನು ಮಾಡಲಿ ಬೆಂಗಳೂರಾಗ ಇದ್ಕೊಂಡು? ನಾನು ತಾನೇ ಎಲ್ಲೋಗ್ಲಿ ಹೇಳಿ ನೀನು? ನಂಗೆ ಏನು ಮಾಡಬೇಕು? ಕೊನೆಗೂ ಬೀದಿಗೆ ಬಂದ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ದಿಕ್ಕೇ ತೋರಿಸಿದಂಗೆ ಆಗೈತೆ. ನೋಡು, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನೋಡಿ, ಇಲ್ಲಿ ನಡೆದಿರೋ ವಿಚಾರ ಏನೋ ಗೊತ್ತಾಗೋದು ಬೇಡ ಅಲ್ವೇ? ಬಸ್ ಸ್ಟ್ಯಾಂಡ್ಗೆ ಯಾವ ಕಡೆ ಹೋಗೋದೆ? ಅಲ್ಲ, ನಿನ್ನ ಹತ್ರ ಎಷ್ಟೈತೆ ಕಾಸು? ನನ್ನ ಹತ್ರ ಕಾಸಲ್ಲಿ 10 ರೂಪಾಯಿ ಇಲ್ಲ ನನ್ನ ತಾಗೆ. ನಿನ್ನ ಹತ್ರ ಇಲ್ವೇನೋ? 10 ರೂಪಾಯಿ ಇಲ್ಲ? ಅಲ್ಲ, ಮತ್ತೆ ಜೋಬಾಗೆಲ್ಲ ದುಡ್ಡುಗಳು ತುರಿಕೊಂಡು ಮಾಡ್ತೀನಿ ಕಣಮ್ಮ ಅಂತ ಹೇಳ್ತಾ ಇದ್ದೆ. ಏನಾನ ಹೋಗ್ಬೇಕಾ ತಗೊಂಡು ಹೋಗ್ತಿದ್ದಮ್ಮ. ಈಗ ಇವ್ರು ಇದ್ದಕ್ಕಿದ್ದಂಗೆ ಮನೆಯಿಂದ ಈಚೆ ಕಡೆಗೆ ಹಾಕೋದ್ರಲ್ಲ, ಎಲ್ಲಿಂದ ತುರಿಕೊಂಬಿಟ್ಟು ಬರಲಿ ಹೇಳು? ನನ್ನ ತಗ 1000 ರೂಪಾಯಿ ಐತೆ ನೋಡಿ, ಆಯ್ತದೆ. 1000 ರೂಪಾಯಿಗೆ ಹೊತ್ತಿಗೆ ಬೇರೆ 500 ರೂಪಾಯಿ ಇಕ್ಕೋಳೆ. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಲಲ್ಲ ಇವಾಗ ಅರ್ಶಿನ ಕುಂಕುಮನ ದರಿದ್ರದೋಳು. 500 ರೂಪಾಯಿ ಇಕ್ಬಿಟ್ಟು ಕೊಟ್ಟವಳೆ. ಎಲ್ಲ ನಿಮ್ಮ ಮತ್ತೆ ಬೇಕಂತ ಪಿಲ್ಲನ್ ಮಾಡ್ಬಿಟ್ಟೆ ನೀನೇ ಮಾಡಿರೋದು. ನೋಡಿ, ಸಾಕು. 5,000, 1,000, 6,000 ಆಯ್ತದಲ್ಲ. ಹೆಂಗೋ ನೆಮ್ಮದಿಗೆ ಊರಿಗೆ ಹೋಗೋಣ. ಆಯ್ತು ಬರ್ರಿ. ಮಗಳೇ, ನನಗಂತೂ ದಾರಿ ಒಂದು ಅರ್ಥ ಆಯ್ತಿಲ್ವಲ್ಲೇ? ನನಗೂ ಅರ್ಥ ಆಯ್ತಿಲ್ಲ ಕಣಮ್ಮ. ನಿನ್ನ ಜೊತೆ ತಿನ್ನಕ್ಕೂ ಎಲ್ಲ ಫ್ರೆಂಡು, ಅಕ್ಕಪಕ್ಕದವರೆಲ್ಲ ಫ್ರೆಂಡ್ ಆಗವ್ರೆ ಅಂತ ಹೇಳ್ದಲ್ಲ, ಯಾರಿಗಾನ ಫೋನ್ ಹಾಕಿ. ನಿನ್ನ ಫ್ರೆಂಡ್ ಅವ್ನು ಯಾರು ಹೆಸರು? ನವೀನು. ಅವರೆಲ್ಲ ಬರ್ತಾರೆ ಕಣಮ್ಮ ಅಂತ ಹೇಳ್ತಿದ್ದಲ್ಲ, ಅವ್ರಿಗೆ ಫೋನ್ ಹಾಕು. ಹಿಂಗೆ ಆಗೈತೆ ಅಂತ ಹೇಳ್ಬಿಟ್ಟು ಯಾರನ್ನ ಗಾಡಿ ಗಿಡಿ ಕಳಿಸ್ತಾರೆ, ನಾವು ನೋಡೋಣ. ಹೂನಮ್ಮ, ನನ್ನ ಫ್ರೆಂಡ್ಸ್ ಅವರೇ. ಬೇಕಾದ್ರೆ ಉಳ್ಕೊಳಕ್ಕೆ ನನಗೆ ವ್ಯವಸ್ಥೆನೂ ಮಾಡಿಕೊಡ್ತಾರೆ ಕಣಮ್ಮ. ಈಗ ಕೇಳಿದ್ರೆ ಸರಿ ಸರಿ ಆಯಿತು ಅಂತ ಹೇಳ್ತಾರೆ ಕಣಮ್ಮ. ಹೌದಾ? ಮತ್ತು ಮಾಡೇ ಮಾಡೇ ಇರಮ್ಮ, ಮಾಡ್ತೀನಿ. ನನ್ನ ಜೊತೆ ಪಾರ್ಟಿಗೆಲ್ಲ ಬರ್ತಾಯಿದ್ರು, ನನ್ನ ಗಂಟೆಲ್ಲ ಮಾತಾಡೋರು ಕಣಮ್ಮ. ಇರು ನೋಡೋಣ. ಹಲೋ ನವೀನ್, ನಾನು ಮಾತಾಡ್ತಿರೋದು ರಚ್ಚು. ಹಾ, ಏನ್ ರಚ್ಚು? ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಅದಕ್ಕೆ ನಾವು ಹಿಂಗೆ ಈ ಥರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನನ್ನ ಗಂಡನ ಮನೆಯಿಂದ ಎಲ್ಲ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೆ ನಾವು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನೀನೇನಾದರೂ ಗಾಡಿ ಗಿಡಿ ಕಳಿಸ್ಕೊಡ್ತೀನೋ, ಇಲ್ಲ ನನ್ನೊಂದು ವಾರ ಇಲ್ಲೇ ಇರಿಸ್ಕೊಂತೀನೋ ಅಂತ ಫೋನ್ ಹಾಕಿದ್ದೆ. ಏನು, ಮನೆಯಿಂದ ಈಚೆ ಕಡೆಗೆ ಹಾಕುದ್ರಾ? ಅಯ್ಯೋ, ಯಾಕೆ? ಅಯ್ಯೋ, ಅದೆಲ್ಲ ಒಂದು ದೊಡ್ಡ ಕತೆ ಬಿಡು, ಆಮೇಲೆ ಹೇಳ್ತೀನಿ. ಅದಕ್ಕೆ ಒಂದು ವಾರ ಇಲ್ಲೇ ಇರೋಣ ಅಂತ ಅಂದ್ಕೊಂಡೆ. ನಿಮ್ಮ ಮನೆಗೆ ಏನಾದ್ರೂ? ಏನು, ನಮ್ಮ ಮನೆಗ? ನಮ್ಮ ಅಪ್ಪ ಅಮ್ಮ ಏನಿಲ್ಲ, ಹಾಕೊಂಡು ರುಬ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಸಾರಿ, ನಾನಂತೂ ಇರಿಸ್ಕೊಳಕ್ಕಾಗಲ್ಲ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ ನೀನು. ಅಲ್ಲ ನವೀನ್, ಅದು... ಅಯ್ಯೋ, ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ, ನಾನು ಬಿಸಿ ಇದ್ದೀನಿ. ಅಮ್ಮ, ಸಹಾಯ ಮಾಡಿದಂಗೆ ಹಂಗೆ ಫೋನೇ ಕಟ್ ಮಾಡಿಬಿಟ್ಟ ಕಣಮ್ಮ. ಮತ್ತು ಫ್ರೆಂಡ್ಸು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿದ್ದಲ್ಲೇ. ಯಾವ ಸೀಮೆ ಫ್ರೆಂಡೇ ಮತ್ತೆ ಕಷ್ಟಕ್ಕೆ ಸಹಾಯ ಮಾಡ್ದಿರೋನು? ಪಾರ್ಟಿಗೆಲ್ಲ ಬರ್ತಾರೆ ಕಣಮ್ಮ, ಸುತ್ತಾಡಕ್ಕೆ ಹೋಗ್ತೀನಿ ಕಣಮ್ಮ ಅಂತ ಹೇಳ್ತಾ ಇದ್ದೆ. ಅವಾಗ ಎಲ್ಲರೂ ಬರ್ತಾ ಇದ್ರು ಕಣಮ್ಮ. ಇವಾಗ ಫೋನ್ ಮಾಡಿದ್ರೆ ಫೋನೇ ಕಟ್ ಮಾಡಿಬಿಡ್ತಾರೆ ಕಣಮ್ಮ. ಇನ್ನೂ ಯಾರ್ಯಾರೋ ಫ್ರೆಂಡ್ಸ್ ಅವ್ರೆ ಅಂದಲ್ಲ, ಫೋನ್ ಮಾಡೇ. ಇರಮ್ಮ, 1 ನಿಮಿಷ ನಾನು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಇವಳು ಯಾಕೆ ನಾನು ಮುಂದೆನೇ ಮಾತಾಡಿದ್ರೆ ಉಳ್ಕೊಂಡು ಹೋಗೋದೆ? ಅಯ್ಯ, ಈಗಿನ ಕಾಲದ ಫ್ರೆಂಡ್ಸುಗಳು ನಮ್ಮ ಫ್ರೆಂಡ್ಸ್ಗಳು ಥರ ಇರಲ್ಲ. ನಮ್ಮ ಫ್ರೆಂಡ್ಸ್ ನೋಡು, ಪೊದ್ದಿ ಆ ಪಾರಕ್ಕ ಎಲ್ಲ ನನಗೆ ಎಷ್ಟು ಸಹಾಯ ಮಾಡ್ತಾರೆ. ಇವಳು ಫ್ರೆಂಡ್ಸುಗಳೇ ನಿಂಗೆ ಎಲ್ಲ ಕಿತ್ಕೊ ತಿಂದ್ಬಿಟ್ಟು ಕಳಿಸ್ಬಿಡೋದು ಅಷ್ಟೇ ನೀನೆಯಾ? ಅಯ್ಯೋ ಶಿವನೇ, ಹೋಗತ್ತಾಗಿ. ಏನಾಯ್ತದೋ ಏನೋ. ಓ ಹಾಯ್ ಆಂಟಿ, ಯಾಕೆ ನೆನಪಾಗ್ಲಿಲ್ವ ನಾನು ಯಾರು ಅಂತ? ಅಯ್ಯೋ, ಹಳೆ ಲೋಪರ್ ಚಪ್ಪರ್ ನನ್ನ ಮಗನೇ. ನನ್ನ ಮಗಳನ್ನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಡವೆಲ್ಲ ಒತ್ಕೊಡೋದು ನೀನೇ ತಾನೇ? ಮತ್ತೆ ಒಡವೆ ಎಲ್ಲ ನಿಮ್ಗೆ ವಾಪಸ್ ಸಿಕ್ತಲ್ಲ. ಹೋ, ನೀವು ಈ ಬೀದಿನ ನಿಂತ್ಕೊಂಡ್ರೆ ನೋಡಿದ್ರೆ ಕರೆಕ್ಟಾಗಿ ಅನ್ನಿಸ್ತೈತೆ. ಅಂತೂ ಇಂತೂ ನಿಮ್ಮ ಮಗಳು ನಿಮ್ಮನ್ನ ಬೀದಿಗೆ ತಂದ್ಬಿಟ್ಲಾ? ಏಯ್ ಮುಚ್ಚೋ ಬಾಯ್ನ. ನಿನಗೆ ಯಾಕೋ ಇವಾಗ? ನನ್ಗೆ ಇವತ್ತಲ್ಲ ಆಂಟಿ, ಅವತ್ತೇ ಗೊತ್ತಿತ್ತು ನಿನ್ನ ಮಗಳು ದೊಡ್ಡ 420 ನಿಮ್ಮನ್ನ ಬೀದಿಗೆ ತಂದೇ ತರ್ತಾಳೆ ಅಂತ ಹೇಳಿ. ಅಮ್ಮ, ಯಾರು ಸಹಾಯ ಮಾಡ್ತಿಲ್ಲ ಕಣಮ್ಮ. ನೀನಾ ದೊಡ್ಡ ಲೋಫರ್ ನನ್ನ ಮಗ. ನಿನ್ನಿಂದನೇ ಇವತ್ತು ನನ್ನ ಜೀವನ ಬೀದಿಗೆ ಬಂದ್ಬಿಡ್ತು. ಏಯ್ ಮುಚ್ಚೆ, ನೀನ್ ಯಾವ ಸಾಚ? ನೀನ್ ನೆಟ್ಗಿದ್ರೆ ಹಿಂಗಾಗೋದು? ಲೇ ಮೆಂಟ್ಲೋ, ಏನು ಹಿಂಗೆ ನಿಂತ್ಕೊಂಡು ಅಯ್ಯೋ ಹಂಗೆ ಹಿಂಗೆ ಅಂತ ನೀನೇನು ದೊಡ್ಡ ಒಳ್ಳೆವಳ? ನಿಂಗೆಲ್ಲ ಒಳ್ಳೇದಾಗಕ್ಕೆ? ಆ ಹುಡುಗ ಅಚ್ಚುಗ್ ಮೋಸ ಮಾಡ್ಬಿಟ್ಟಾಗೆ ನನಗೆ ಗೊತ್ತಾಯ್ತು. ಅವನೊಂಥರ ದೇವತಾ ಮನುಷ್ಯ ಇದ್ದಂಗೆ, ನೀನೊಂಥರ ಹಾಫ್ ಮೆಂಟ್ಲ್ ಇದ್ದಂಗೆ. ಅದೇ ಕರ್ಮನೇನೆ ಇವತ್ತು ಸರಿಯಾಗಿ ಹೊಡೆದೈತೆ ನಿನಗೆ. ಅವನೊಬ್ಬ ದೊಡ್ಡ ಭಿಕ್ಷುಕ, ಅವನ ಜೊತೆ ನೀನೊಬ್ಬ ತಿರ್ಪೆ. ಹೂ ಕಣೆ, ತಿರ್ಪೆನೆ. ಏನೇ ಮಾಡ್ತೀಯಾ? ನನ್ನ ಹತ್ರ ಇರೋ ಆಸ್ತಿನಾಗೆ 5% ನಿಮ್ಮ ಹತ್ರ ಇಲ್ಲ. ಯಾಕೆ ಸುಮ್ಮನೆ ಮಾತಾಡ್ತೀಯಾ? 420 ಥರ ಓಡಾಡ್ತಾ ಇದ್ದೆ ಅಂತನ? ನಮ್ಮ ಅಪ್ಪ ನನಗೆ ಬುದ್ಧಿ ಬರಲಿ ಅಂತ ಇಷ್ಟು ದಿನ ಇಷ್ಟೆಲ್ಲ ಮಾಡಿದ್ದು. ಈಗ ನನಗೆ ತುಂಬ ಚೆನ್ನಾಗಿ ಬುದ್ಧಿ ಬಂತು. ಹಾಗೇನೇ ಒಳ್ಳೆಯರಿಗೆಲ್ಲ ಒಳ್ಳೇದೇ ಆಗ್ತೈತೆ ಅನ್ನೋದಕ್ಕೆ ನಿನ್ನ ಮಾಜಿ ಲವರು ಅಚ್ಚು ನೆನಪಿರ್ಬೇಕಲ್ವಾ?
ಹಾ, ನಿನ್ನ ಫ್ರೆಂಡ್ ಅಚ್ಚುಗೆ ನಮ್ಮ ಆಫೀಸಲ್ಲಿ ನಮ್ಮಪ್ಪ ದೊಡ್ಡ ಕೆಲಸ ಕೊಟ್ಟವ್ರೆ ಗೊತ್ತಾ. ಈಗ ಅವ್ನು ಯಾವ ಲೆವೆಲಾಗಿ ಸೆಟ್ಲ್ ಆಗವನೆ ಅಂತ ಹೇಳಿದ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ಕೊಂಡು ಯಾವುದೋ ರೇಂಜಾಗಿ ಸೆಟ್ಲ್ ಆಗವನೆ. ಈಗ ನೀನು ಅಲ್ಲಿದ್ದವಳು ಇಲ್ಲಿಗೆ ಬಂದಿದ್ಯಾ, ಅವ್ನು ಇಲ್ಲಿದ್ದವನು ಅಲ್ಲಿಗೆ ಹೋಗವನೆ. ಇದೇ ಕಣೆ ಟೈಮು ಕಾಲ ಅನ್ನೋದು. ನಿನ್ನ ಜೊತೆ ಬರ್ತಾ ಇದ್ರಲ್ಲ ಕಾಂಜಿ ಪೀಂಜಿ ಪಾರ್ಟಿ ಫ್ರೆಂಡ್ಸು ಎಲ್ಲ ಎರಡೆರಡು ದಿನ ನಿನ್ನ ಹತ್ರ ದುಡ್ಡಿರೋ ತನಕ ಏನಾರ ಕಿತ್ಕೊಂಡು ಹೋಗೋ ತನಕ ಅಷ್ಟೇ ಬರ್ತಾ ಇದ್ದು. ಆದರೆ ನಿನ್ನ ಫ್ರೆಂಡ್ಶಿಪ್ಪು ನೀನು ನಿಜವಾದ ಮನ್ಸು ನೋಡ್ಬಿಟ್ಟು ಯಾರು ತುಪ್ಪ ಹಾಕಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಯ್ ಹೋಗೆ, ಆ ಹುಡುಗನ ಕಾಲು ಕೆಳಗಡೆ 100 ಸಲ ತೂರಿದ್ರು ನಿಂಗೆ ಬುದ್ಧಿ ಬರಲ್ಲ. ಏನು ಹೆಚ್ಚು ಹಂಗೆ ಸೆಟ್ಲ್ ಆಗೋಗ್ಬಿಟ್ಟವನ. ನಿಮ್ಮ ಆಫೀಸಿಗೆ ಪ್ರಾಜೆಕ್ಟ್ ಕೆಲಸನಾ? ಅವ್ನು ಇನ್ನೂ ಓದ್ತಾವನೆ, ಅದನ್ನೆಲ್ಲ ನಾನು ನಂಬೇಕಾ? ನಮ್ಮ ಆಫೀಸಿಗೆ ಬರೀ ಕೆಲಸ ಅಲ್ಲ, ಫಾರಿನರ್ಸ್ಗೆಲ್ಲನೂ ಪ್ರಾಜೆಕ್ಟ್ ಮಾಡ್ಕೊಡೋಕ್ಕೆ ಒಪ್ಕೊಂಡವನೆ. ಏಯ್ ನಿನಗೇನೆ ಗೊತ್ತಾಗಬೇಕು, ಅನ್ಎಜುಕೇಟೆಡ್ಗೆ 24 ಗಂಟೆ ನನ್ನ ಜೊತೆ ತಿರ್ಕೊಂಡು ಓಡಾಡ್ಕೊಂಡಿದ್ದಲ್ಲ, ನಿನಗೇನು ಗೊತ್ತಾಗಬೇಕು ಹೇಳು ಎಜುಕೇಷನ್ ವ್ಯಾಲ್ಯೂ ಏನು ಅಂತ? ನೀನೇನು ಸಾಚನ, ನೀನು ನನ್ನ ಜೊತೆ ಪಿಕ್ಚರ್ಗೆಲ್ಲ ಹೋಗ್ತಾ ಇದ್ದೆ ಅಲ್ವಾ? ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿ ನಿನ್ನ ಜೊತೆ ಓಡಾಡ್ತಾ ಇದ್ದೆ. ಅದು ಬಿಟ್ಟು ನನಗೇನು ಓದೋದು ಬಿಟ್ಬಿಟ್ಟು ನಿನ್ನ ಥರ ಅಲ್ಲಾಳ್ ಟೊಪ್ಪಿ ಥರ ಮಾತ್ರ ಅಲಿತಾ ಇರಲಿಲ್ಲ. ಏನಾದರೂ ಮಾಡ್ಕ, ಕರ್ಮ ಬ್ಯಾಕು ಬಂದೈತೆ, ಅನ್ಭವಿಸ್ಕೊಂಡು ಸಾಯಿ. ಹಾಗೇ ನಿನ್ನ ಗಂಡ ಅವನಿಗೆ ಅದೇ ಲವರ್ ಇದ್ಲಲ್ಲ, ಲವರ್ ಜೊತೆ ಆದಷ್ಟು ಬೇಗ ಮದುವೆ ಇನ್ವಿಟೇಷನ್ ನೀನು ಕಳಿಸ್ತೀವಿ, ಆದಷ್ಟು ಬೇಗ ಬಂದ್ಬಿಡು ಮದುವೆಗೆ, ಸರಿನಾ? ಎಲ್ಲ ಕಾಯ್ತಾ ಇರ್ತಾರೆ. ಈಗ ನಾನು ನನ್ನ ಫ್ರೆಂಡ್ ನಿನ್ನ ಗಂಡ ಇಬ್ರು ಹುಡುಗಿ ಹತ್ರ ಮಾತಾಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ಮದುವೆ. ಸರಿ ಆಂಟಿ ಬರಲಾ? ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಮಗಳನ್ನ. ವಾಹ್, ಹಿಂಗೆ ಬೆಳೆಸಿದ್ದೀರಾ ಅಂದರೆ ನಿಮ್ಗೊಂದು ದೊಡ್ಡ ಸಲ್ಯೂಟು, ದೊಡ್ಡ ಸಲಾಮು. ಈಗ ಬೀದಿಗೆ ಬಿದ್ದಿದ್ದೀರಲ್ಲ, ಇವಾಗ ನಿಮ್ಮ ಕಷ್ಟಕ್ಕೆ ಯಾರು ಬರ್ತಾರೆ, ಯಾರು ಆಗ್ತಾರೆ, ಅವರೇ ನಿಮ್ಗೆ ನಿಜವಾದ ಸಂಬಂಧಿಕರು, ನಿಜವಾದ ಸ್ನೇಹಿತರು. ಈ ಸಿಚುಯೇಷನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸರಿನಾ? ಬರ್ತೀನಿ. ಕಿತ್ತೋದಳೆ ಹೊರ್ದೋದಳೆ ಏನೇ ಇದೆಲ್ಲನೂ. ಅಮ್ಮ ನನಗೆ ಎಲ್ಲ ಶಾಕ್ ಹೊಡೆದಂಗೆ ಆಯ್ತೈತೆ ಕಣಮ್ಮ. ನಾನು ಅವಾಗೆಲ್ಲ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊತಿರಲಿಲ್ಲ, ದುಡ್ಡು ಗಿಡ್ಡು ಅಂತ ಓಡಾಡ್ತಿದ್ದೆ. ಅಮ್ಮ ಯಾವ ಫ್ರೆಂಡ್ಸೂ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಕಣಮ್ಮ. ಯಾರು ಮನೆಗೆ ಇರಿಸ್ಕೊಂಡ್ರಿ ಅಂದರೆ ಇರಿಸ್ಕೊತಾನೂ ಇಲ್ಲ ಕಣಮ್ಮ. ದುಡ್ಡು ನೋಡಿ ಫ್ರೆಂಡ್ಶಿಪ್ ಮಾಡಿದ್ರೆ ಹಿಂಗೇನೇ ಆಗೋದು. ಇಷ್ಟು ದಿನ ಕೊಡ್ತಾ ಇದ್ದೆ ಇಕ್ತಾ ಇದ್ದೆ, ಅದಕ್ಕೆ ಎಲ್ಲರೂ ನಿನ್ನ ಫ್ರೆಂಡ್ಸೇನೆ. ನಿನ್ನ ಗಂಡಂಗೆ ಇನ್ನೊಂದು ಮದುವೆ ಅಂತಂದರೆ ಏನೇ ಮಾಡೋದು? ಅಲ್ಲ ಕಣಮ್ಮಿ, ಅಯ್ಯೊಚ್ಚು ನೋಡಿದ್ರೆ ಯಾವುದೋ ಲೆವೆಲಾಗಿ ಸೆಟ್ಲ್ ಆಗ್ಬಿಟ್ಟವನಂತಲ್ಲೇ. ನನಗೂ ಅದೇ ನಿನಗೆ ಗೊತ್ತಾಯ್ತಿಲ್ಲ ಕಣಮ್ಮ, ಏನೇನಾಯ್ತಾಯ್ತೋ ಪ್ರಪಂಚದಾಗ ಏನಂಗೆ ಆಗೋಗ್ಬಿಟ್ಟೈತೆ. ಅಮ್ಮ ಇವಾಗ ಏನು ಮಾಡ್ಲಮ್ಮ? ನನ್ನ ಫ್ರೆಂಡ್ಸ್ ಯಾರು ಮನೆಗೆ ಇರಿಸ್ಕೊಳಕ್ಕೆ ರೆಡಿನೂ ಇಲ್ಲ. 5 ರೂಪಾಯಿ ಕೊಡು ಅಂದ್ರೂ ಯಾರೂ ಕೊಡ್ತಿಲ್ಲ ಕಣಮ್ಮ. ನಾಲ್ಕು ಇಲ್ಲೇ ಯಾವುದನ್ನ ಆ ಹೋಟೆಲಾಗ ಉಳ್ಕೊಳ್ಳೋಣ ಅಂದ್ಕೊಂಡು ಕೇಳಿದ್ರೆ 10 ರೂಪಾಯಿ ದುಡ್ಡು ಕೊಡ್ತಿಲ್ಲ ಕಣಮ್ಮ. ಎಲ್ಲನಂತ ಕಿತ್ಕೊಂಡು ತಿಂದಿರೋರು ಅಷ್ಟೇ. ನಿನಗೆ ಜೀವನದಾಗ ದುಡ್ಡೇ ಮುಖ್ಯ ಅಂತ ಗೊತ್ತಿತ್ತು, ಆದರೆ ಕೆಟ್ಟ ದಾರಿನಾಗ ದುಡ್ಡನ್ನ ನೋಡಬೇಕು ಅಂತ ಹೋದರೆ ನಂತರ ಆಯ್ತದೆ ಅಂತ ಇವಾಗೇ ಗೊತ್ತಾಗಿದ್ದು. ಅಮ್ಮ ಗೌರಿ ಹಬ್ಬಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ಅಪ್ಪ ಹಿಂಗೆ ಹೇಳಮ್ಮ, ಸರಿನಾ? ಆಮೇಲೆ ಒಂದು ವಾರ ಟೈಮ್ ಇರೋದಲ್ಲ, ಅವಾಗ ಏನೋ ಒಂದು ಯೋಚನೆ ಮಾಡೋಣ. ಹಾಳಾಗಿ ಹಾಳು ಬಿದ್ದು ಹೋಗು. ಒಂದು ಫ್ರೆಂಡ್ಸು ಸರಿಯಾಗಿರೋನು ಮಾಡ್ಕೊಳ್ಳಿಲ್ಲ, ನ್ಯಾಯ ನೀತಿ ಅಂತ ಬದುಕಲಿಲ್ಲ, ಮಾಡಲಿಲ್ಲ. ಈಗ ನೋಡಿ ಯಾವ ಬಸ್ ಹತ್ಕೊಂಡು ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಾಯ್ತಿಲ್ಲ. ನಮ್ಮ ಅಣ್ಣಯ್ಯ ಕಾರ ಕರ್ಕೊಂಡೋಗಿ ಮಂತಾಕ್ಬಿಡೋನು. ಇವತ್ತು ಬಸ್ ಚಾರ್ಜ್ ದುಡ್ಡು ಕೊಡ್ತೀನಿ ತಗೊಂಡು ಹೋಗ್ರಿ ಅನ್ನೋ ಲೆಕ್ಕದಾಗ ಮಾತಾಡ್ಬಿಟ್ಟ. ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವಾಗ ಬೇರೆ ದಾರಿ ಏನೈತೆ? ಸರಿ, ಯಾರನ್ನ ಕೇಳಿ ಹೆಂಗೆ ಬಸ್ ಸ್ಟ್ಯಾಂಡ್ ಹೋಗೋದು ಅಂತ ಕೇಳು. ಹೋಗೋಣ ಕತ್ಲ ಹಾಕಿನ ಮುಂಚೆನೇನಿಯ ನಿಮ್ಮ ಅಪ್ಪ ಅಲ್ಲಿ ಬಾಯಿ ಬಡ್ಕೊತಾ ಇರ್ತಾನೆ. ಅಯ್ಯೋ ಏನು ಮಾಡಬೇಕು, ನನ್ನ ಹಣೆ ಬರಹನೇ ನೆಟ್ಟಿಗಿಲ್ಲ. ನಿನ್ನಂಥ ಮಗಳಿಗೆ ಅವತ್ತೇ ಚಪ್ಪಲಿ ತಗೊಂಡು ಹೊಡೆದಿದ್ರೆ ಇವತ್ತು ನನಗೆ ಇಂಥ ಗತಿ ಗೊತ್ತಾ ಇರಲಿಲ್ಲ. ಹೋಗು, ಬಸ್ ಸ್ಟ್ಯಾಂಡ್ಗೆ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು ಯಾರನ್ನ ಕೈಯೋ ಕಾಲ ಹಿಡ್ಕೊಂಡು ಕೇಳ್ಕೊಂಬಿಟ್ಟು ಬಾ ಹೋಗು. ಯಾರನ್ನ ಕೇಳಮ್ಮ? ನೋಡು ಅಯ್ಯಪ್ಪ ಯಾರೋ ಬತ್ತಾವನೆ, ಹೋಗಿ ಕೇಳಿ ನೋಡಿ ಸಾಕು. ಬೀರ್ನ ಊರುಗಳನ್ನ ಸೇರ್ಕೊಳ್ಳೋಣ. ನಮ್ಮ ಹಳ್ಳಿಗೆ ಹೋದ್ರೆ ನನಗೆ ಉಸಿರಾಡ್ದಂಗೆ ಆಯ್ತದೆ, ಇಲ್ಲಿದ್ರೆ ನನಗೆ ಊರಾಗೆ ಉಸಿರೆಲ್ಲ ಕಟ್ಟಿದಂಗೆ ಆಯ್ತೈತೆ. ಹೋಗೋಗಿ ಸರ್ಸರ್ನ. ನಂತರ ಯಾರೂ ಶ್ರೀಮಂತರು ಕೊಡಬೇಕು ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ ಮಕ್ಕಳನ್ನ. ನಾವೇ ನಮ್ಮ ಮಕ್ಕಳನ್ನೇ ಶ್ರೀಮಂತರಾಗಂಗೆ ಮಾಡ್ಬೇಕು. ನಾವೇನೇನಿಯ ಅವ್ರನ್ನೇ ಸಂದಕ್ಕೆ ಓದಿಸಿ ಕೆಲ್ಸಕ್ಕೆ ಸೇರಿಸಿ ಎಲ್ಲ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬಿಟ್ರೆ ಅವಾಗ ಅವ್ರಿಗೂ ಬುದ್ಧಿನೂ ಬರ್ತದೆ. ಅವ್ರು ದುಡ್ಕೊಂಡು ಅವ್ರ ಪಡೆಗೆ ಅವ್ರು ಶ್ರೀಮಂತರು ಆಯ್ತಾರೆ. ಇಲ್ಲ ಒಳ್ಳೆ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡಿಬಿಡ್ಬೇಕು. ನನ್ನಂಗೆ ದುಡ್ಡು ಅದು ಇದು ಅಂತ ಕೊಟ್ಟು ಮದುವೆ ಮಾಡಿದ್ರೆ ಹಿಂಗೇನೇ ಆಗೋದು. ನೋಡಿ ನನ್ನ ಹಣೆ ಬರಹ ಎಲ್ಲನೂ ಹಂಗಾಗ್ಬಿಟ್ಟೈತಿ ಇವಾಗ.